ಹೆಲೋ ಫ್ರೆಂಡ್ಸ್, ಲೇಡೀಸ್ ಕ್ರೈಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು 6 ರಿಂದ 7 ವರ್ಷದ ಹುಡುಗಿಗೆ ಯಾವ ರೀತಿಯಾಗಿ ಲೆಹೆಂಗಾ ಬ್ಲೌಸನ್ನು ಸ್ಟಿಚ್ ಮಾಡೋದು ಅನ್ನೋದನ್ನು ನೋಡೋಣ. ಈ ವಿಡಿಯೋದಲ್ಲಿ ಲೆಹೆಂಗಾ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಮೇಲೆ ಬ್ಲೌಸನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನು ಮೊದಲಿಗೆ ನಾವು ಸೆರಗಿನ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಸೆರಗದ ಇದನ್ನು ಕಟ್ ಮಾಡ್ಕೊಳ್ಳೋಣ ಮೊದಲಿಗೆ. ಆಮೇಲೆ ಈ ಸ್ಯಾರಿಯಲ್ಲಿ ಲೆಹೆಂಗಾಕ್ಕೆ ಬೇಕಾಗಿರುವಂತಹ ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಳೋಣ. ಭಾಳಷ್ಟು ವಿಡಿಯೋಸ್ಗಳಲ್ಲಿ ನಾನು ನನ್ನ ಚಾನಲಲ್ಲಿ ಬೇರೆ ಬೇರೆ ಏಜ್ಗಳಿಗೆ ತಕ್ಕ ಹಾಗೆ ಲೆಹೆಂಗಾ ಬ್ಲೌಸ್ನ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋವನ್ನು ಅಪ್ಲೋಡ್ ಮಾಡೀನಿ. ಎಲ್ಲ ವಿಡಿಯೋಸ್ಗಳನ್ನು ಒಂದೇ ಪ್ಲೇಲಿಸ್ಟಲ್ಲಿ ನೀವು ನೋಡ್ಬೋದು. ಲಾಸ್ಟ್ ವಿಡಿಯೋ ಎಂಡಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಟ್ಟಿರ್ತೀನಿ. ಈಗ ಸೆರಗನ್ನು ಕಟ್ ಮಾಡ್ಕೊಂಡು ಆದಮೇಲೆ ಉಳಿದಿರುವಂತಹ ಸ್ಯಾರಿ ಪಾರ್ಟನ್ನು ಈ ರೀತಿ 8 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಳ್ಳೋಣ. ಅಂದರೆ ನಮಗೆ ಕಟ್ ಮಾಡೋಕ್ಕೆ ಈಸಿ ಆಗ್ತೈತಿ. ನಾನು ಈ ಸ್ಯಾರಿ ಪಾರ್ಟಲ್ಲಿ ಟೋಟಲಿ ಒಂದೇ ಸೈಜ್ನ 2 ಲೆಹೆಂಗಾವನ್ನು ಸ್ಟಿಚ್ ಮಾಡಬೇಕು. ಅದಕ್ಕೋಸ್ಕರ ಇಷ್ಟು ಸ್ಯಾರಿಯನ್ನೇ ಫೋಲ್ಡ್ ಮಾಡ್ಕೊಂಡಿನಿ. ಇಲ್ಲ ಅಂದರೆ ನೀವು ನಿಮ್ಮ ಮೆಜರ್ಮೆಂಟ್ನ ಪ್ರಕಾರ ಸೊಂಟದ ಅಳತೆ ಎಷ್ಟಿರುತ್ತೋ ಅದರ 4 ಪಟ್ಟನಷ್ಟು ನೀವು ಸ್ಯಾರಿಯನ್ನು ಕಟ್ ಮಾಡ್ಕೋಬೇಕು. ಈಗ ಎಕ್ಸಾಂಪಲ್ ಆಗಿ ಸೊಂಟದ ಅಳತೆ 30 ಇಂಚ್ ಇತ್ತಂದ್ರೆ ಅದರ 4 ಪಟ್ಟು 120 ಇಂಚ್ಗೆ ನಮ್ಮ ಸ್ಯಾರಿ ಅಗಲವನ್ನು ಕಟ್ ಮಾಡ್ಕೋಬೇಕು. ಈಗ ಲೆಂಗ್ತನ್ನು ಕಟ್ ಮಾಡ್ಕೊಳಾಕ್ತೀನಿ. ಲೆಹೆಂಗಾದ ಲೆಂಗ್ತನ್ನು ನಾವು ರೆಡಿ ಮಾಡಬೇಕಾಗಿರೋದು 30 ಇಂಚು. 2 ಇಂಚ್ ಮೇಲ್ಗಡೆ ಬೆಲ್ಟ್ ಬರ್ತೈತಿ, ಅದನ್ನು ಮೈನಸ್ ಮಾಡಿದ್ರೆ 28 ಇಂಚ್ ಆಯಿತು. 1 ಇಂಚ್ ಎಕ್ಸ್ಟ್ರಾ ತೊಗೋತೀನಿ ಹೊಲಿಗೆ ಮಾರ್ಜಿನ್ಗಾಗಿ. ಟೋಟಲಿ 29 ಇಂಚ್ಗೆ ಸ್ಕರ್ಟ್ ಪಾರ್ಟ್ನ ಉದ್ದವನ್ನು ಮಾರ್ಕ್ ಮಾಡ್ಕೊಂಡಿನಿ. ಅದನ್ನು ಕಟ್ ಮಾಡ್ಕೊಳಾಕ್ತೀನಿ. ಈ ಲೆಹೆಂಗಾನ ಸೊಂಟದ ಅಳತೆ 30 ಇಂಚ್ ಐತಿ. 30 ಇಂಚ್ಗೆ 120 ಇಂಚ್ ತೊಗೋಬೇಕಾಗ್ತೈತಿ ಸ್ಯಾರಿ ಅಗಲವನ್ನು. ನೋಡಿರಿ, ಈ ರೀತಿಯಾಗಿ ಲೆಹೆಂಗಾದ ಉದ್ದವನ್ನು ಕಟ್ ಮಾಡ್ಕೊಂಡಾದ್ಮೇಲೆ ಈಗ ಸೇಮ್ ಸೈಜಲ್ಲಿ ನಾನು ಲೈನಿಂಗ್ ಬಟ್ಟೆಯನ್ನು ಕೂಡ ತೊಗೊಂಡಿನಿ. ಅದನ್ನು ಕೂಡ ಕಟ್ ಮಾಡ್ಕೊಳ್ಳೋಣ ಲೆಂಗ್ತಲ್ಲಿ. ನಾವು ಮೇನ್ ಫ್ಯಾಬ್ರಿಕ್ಕಿಂತಲೂ ಲೈನಿಂಗ್ ಬಟ್ಟೆಯ ಲೆಂಗ್ತಲ್ಲಿ ಒಂದು 2 ಇಂಚು ಕಡಿಮೆ ಮಾಡ್ಕೋಬೋದು. ನಾನು 27 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿನಿ. ಲೈನಿಂಗ್ ಬಟ್ಟೆ ಮೇಲೆ ಲೆಹೆಂಗಾದ ಉದ್ದವನ್ನು 27 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿನಿ. ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳಾಕ್ತೀನಿ. ಈ ರೀತಿಯಾಗಿ ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ ಮೇಲೆ ನಾವು ಕಟ್ ಮಾಡ್ಕೋಬೇಕು. ಇದಾದಮೇಲೆ ಸ್ಕರ್ಟ್ ಪಾರ್ಟ್ಗಾಗಿ ನಾವು ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳೋದಾಗೈತಿ. ಈಗ ಬೆಲ್ಟ್ಗಾಗಿ ಕಟ್ ಮಾಡ್ಕೊಳ್ಳೋಣ. ಬೆಲ್ಟ್ನ ಉದ್ದವನ್ನು ನಾವು 2 ಇಂಚ್ ರೆಡಿ ಮಾಡಬೇಕು. ಅದನ್ನು ಡಬಲ್ ಫೋಲ್ಡ್ ಮಾಡ್ಕೋತೀವಿ. ಅದಕ್ಕೋಸ್ಕರ 4 ಇಂಚ್ ಬೇಕಾಗ್ತೈತಿ. 1 ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ. ಟೋಟಲ್ ಬೆಲ್ಟ್ನ ಉದ್ದವನ್ನು 5 ಇಂಚ್ ತೊಗೋಬೇಕು. ಮತ್ತು ಅಗಲ ಎಷ್ಟು ಬೇಕು ಅಂತಂದ್ರೆ ಸೊಂಟದ ಅಳತೆಗಿಂತಲೂ ನಾವು 3 ರಿಂದ 4 ಇಂಚು ಜಾಸ್ತಿ ತೊಗೋಬೇಕು. ಕರೆಕ್ಟಾಗಿ ಫಿಟ್ಟಿಂಗ್ ಬರಬೇಕು ಅಂದ್ರೆ 4 ಇಂಚ್ ತೊಗೊಂಡ್ರೆ ಸಾಕು. ಸ್ವಲ್ಪ ಲೂಸ್ ಫ್ಯೂಚರ್ಗಾಗಿ ಅಂದರೆ 5 ರಿಂದ 6 ಇಂಚನ್ನು ತೊಗೋಬೇಕು. ಸೊಂಟದ ಅಳತೆ 25 ಇಂಚ್ ಐತಿ. 25 ಇಂಚ್ಗೆ ನಾನು ಅರೌಂಡ್ 3 to 4 ಇಂಚ್ ಆ್ಯಡ್ ಮಾಡ್ಕೊಂಡಿನಿ. 29 ಇಂಚ್ಗೆ ಈ ರೀತಿ ಬೆಲ್ಟನ್ನು ಕಟ್ ಮಾಡ್ಕೊಂಡಿನಿ. ಈಗ ಸ್ಯಾರಿ ಪಾರ್ಟಲ್ಲಿ ಸ್ಕರ್ಟ್ಗಾಗಿ ಕಟ್ ಮಾಡ್ಕೊಂಡಿವಿ, ಬೆಲ್ಟ್ ಕೂಡ ಕಟ್ ಮಾಡ್ಕೊಂಡಿವಿ. ಸ್ಕರ್ಟ್ ಪಾರ್ಟ್ಗಾಗಿ ಮತ್ತು ಬೆಲ್ಟ್ ಪಾರ್ಟ್ಗಾಗಿ ಈಗ ಸ್ಟಿಚಿಂಗ್ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಲೈನಿಂಗ್ ಬಟ್ಟೆ ಮತ್ತು ಲೆಹೆಂಗಾದ ಬಟ್ಟೆಯನ್ನು ಈ ರೀತಿಯಾಗಿ ಅಪ್ಪರ್ ಪಾರ್ಟಲ್ಲಿ ಒಂದು ಲೈನ್ ಸ್ಟಿಚ್ ಹಾಕ್ಕೊಂಡಿನಿ. ಪ್ಲೇಟ್ಸ್ ಮಾಡಬೇಕಾದ್ರೆ 2 ಸರ್ದಾಡದೇ ಇರಲಿ ಅಂಥೇಳಿ ಈ ರೀತಿ ಒಂದು ಲೈನ್ ಸ್ಟಿಚ್ ಹಾಕ್ಕೊಂಡಿನಿ. ನೆಕ್ಸ್ಟ್ ಈಗ ನಾವು ಬೆಲ್ಟನ್ನು ರೆಡಿ ಮಾಡ್ಕೋಬೇಕು. ಆಲ್ರೆಡಿ ನಾವು ಲೈನಿಂಗ್ ಬಟ್ಟೆ ಮೇಲೆ ಬೆಲ್ಟ್ಗಾಗಿ ಬಟ್ಟೆಯನ್ನು ಕಟ್ ಮಾಡ್ಕೊಂಡಿವಿ. ಅದೇ ಸೈಜಲ್ಲಿ ಮೇನ್ ಫ್ಯಾಬ್ರಿಕನ್ನು ಕೂಡ ತೊಗೋಬೇಕು. ಮೇನ್ ಫ್ಯಾಬ್ರಿಕಲ್ಲಿ ನಾನು ಬಾರ್ಡ್ರ್ ಪಾರ್ಟನ್ನು ಪ್ಲೇನ್ ಬಾರ್ಡ್ರ್ ಪಾರ್ಟ್ ಇತ್ತು, ಅದನ್ನೇ ಯೂಸ್ ಮಾಡ್ಕೊಂಡಿನಿ. ಈಗ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಬಟ್ಟೆಯ ಬೆಲ್ಟ್ ಪಾರ್ಟ್ಸ್ಗಳನ್ನು ಈ ರೀತಿ ಸರಿಯಾಗಿ ಜೋಡಿಸ್ಕೊಂಡು ಮೇಲ್ಗಡೆ ಮತ್ತು ಕೆಳಗಡೆಗೆ ಒಂದೊಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋಣ. ನೋಡಿರಿ, ಈ ರೀತಿಯಾಗಿ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಬಟ್ಟೆಯಲ್ಲಿ ಕಟ್ ಮಾಡ್ಕೊಂಡಿರುವಂತಹ ಬೆಲ್ಟ್ ಪಾರ್ಟನ್ನು ಜೋಡಿಸ್ಕೊಂಡಿನಿ. ಮೇಲ್ಗಡೆ ಕೆಳಗಡೆಗೆ ಸ್ಟಿಚ್ ಹಾಕ್ಕೊಳಕ್ತೀನಿ. ಹಾಗೆ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಪಾರ್ಟ್ 2 ಭಾಗವನ್ನು ನೋಡ್ಬೋದು. ಅದರಲ್ಲಿ ಕಿಡ್ಸ್ಗಾಗಿ ಬ್ಲೌಸ್ನ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ. ಇದ್ರ ಮೇಲೆ ಬ್ಲೌಸ್ ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನು ಅಪ್ಲೋಡ್ ಮಾಡ್ತೀನಿ.
ಯಾವುದೇ ಸೈಜ್ನ ನೀವು ಲೆಹೆಂಗಾ ಸ್ಟಿಚ್ ಮಾಡಬೇಕಾದ್ರೂ ಕೂಡ ಲೆಹೆಂಗಾ ಕಟಿಂಗ್ ಮತ್ತು ಸ್ಟಿಚಿಂಗ್ಗೆ ಬೇಕಾಗಿರುವಂಥದ್ದು ಮೆಜರ್ಮೆಂಟ್ಸ್ ಓನ್ಲಿ ಟು, ಒಂದು ಸೊಂಟದ ಅಳತೆ ಮತ್ತು ಒಂದು ಲೆಹೆಂಗಾದ ಉದ್ದ. ಇವೆರಡು ಮೆಜರ್ಮೆಂಟ್ಸ್ ಇದ್ದರೆ ಸಾಕು, ಆರಾಮಾಗಿ ನೀವು ಲೆಹೆಂಗಾವನ್ನು ಕಟ್ ಮಾಡಿ ಸ್ಟಿಚ್ ಮಾಡ್ಬೋದು. ಈಗ ಬೆಲ್ಟ್ನ ಎರಡು ಸೈಡಲ್ಲೂ ಕೂಡ ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳಕ್ತೀನಿ. ಇಲ್ಲಾಂದರೆ ನೀವು ಸಿಂಗಲ್ ಫೋಲ್ಡ್ ಕೂಡ ಮಾಡ್ಕೋಬೋದು. ಒಂದು ಅರ್ಧ ಇಂಚಿನಷ್ಟು ಫೋಲ್ಡ್ ಮಾಡ್ಕೊಂಡಿನಿ. ಈಗ ಬೆಲ್ಟ್ ರೆಡಿಯಾಗೈತೆ. ಈಗ ಬೆಲ್ಟ್ನ ಕೆಳಗಡೆಗೆ ನಾವು ಸ್ಯಾರಿಯಲ್ಲಿ ಕಟ್ ಮಾಡ್ಕೊಂಡಿರುವಂತಹ ಸ್ಕರ್ಟ್ ಪಾರ್ಟನ್ನು ಈ ರೀತಿ ಜೋಡಿಸ್ಕೊಂಡು ಪ್ಲೇಟ್ಸ್ ಮಾಡ್ಕೋಬೇಕು. ಮೊದಲಿಗೆ ಒಂದು ಅರ್ಧ ಇಂಚನ್ನು ಬಿಡ್ರಿ, ಯಾಕಂದರೆ ಫೋಲ್ಡ್ ಮಾಡ್ಕೊಳ್ಳೋದಕ್ಕೆ ಬೇಕಾಗ್ತೈತಿ. ತೋರಿಸ್ತೀನಿ ಎಲ್ಲಿ ಫೋಲ್ಡ್ ಮಾಡಬೇಕು ಅಂಥೇಳಿ. ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಫಸ್ಟಿಗೆ ಬೆಲ್ಟ್ಗಿಂತಲೂ ಮುಂಚೆನೇ ಅರ್ಧ ಇಂಚ್ ಬಿಟ್ಕೊಂಡು ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. 1 ಇಂಚಿನಷ್ಟು ಸೀದಾ ಹೊಲಿಗೆ ಹಾಕ್ಕೊಂಡಾದಮೇಲೆ ಪ್ಲೇಟ್ಸ್ಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ನಾನು 1 ಇಂಚು ಅಗಲ ಇರುವಂತಹ ಪ್ಲೇಟ್ಸ್ಗಳನ್ನು ಮಾಡ್ಕೊಳಾಕ್ತೀನಿ. ನೋಡಿರಿ, ಈ ರೀತಿಯಾಗಿ ಒಂದು ಅಂದಾಜಿನ ಮೇಲೆ 1 ಇಂಚು ಅಗಲ ಇರುವಂತಹ ಪ್ಲೇಟ್ಸ್ಗಳನ್ನು ಮಾಡ್ಕೊಳ್ಳೋಣ. ಈಗ ಒಂದು ಫೋಲ್ಡ್ ಮಾಡ್ಕೊಂಡಿರ್ತೀವಲ್ಲ, ಅದರ ಪೋಣಾದಷ್ಟು ಭಾಗವನ್ನು ಸ್ಟಿಚ್ ಮಾಡ್ಕೊಂಡಾದಮೇಲೆ ಇನ್ನಾಗಿರ್ದಷ್ಟು ಏನು ಉಳಿದಿರ್ತದಲ್ಲ, ಅಲ್ಲಿ ನಾವು ನೆಕ್ಸ್ಟ್ ಪ್ಲೇಟನ್ನು ಆ್ಯಡ್ ಮಾಡ್ಕೋಬೇಕು. ನೋಡಿರಿ, ಈಗ ಇನ್ನೊಂದು ಸ್ವಲ್ಪ ಉಳಿದೈತಿ ಪ್ಲೇಟ್ಸ್ನ ಉದ್ದದಲ್ಲಿ ಅಗಲದಲ್ಲಿ. ಅದ್ರ ಮೇಲೆ ಮತ್ತೊಂದು ಪ್ಲೇಟನ್ನು ತೊಗೋಬೇಕು. ಮತ್ತು ನೆಕ್ಸ್ಟ್ ಪ್ಲೇಟನ್ನು ಕೂಡ ಪೋಣ ಭಾಗದಷ್ಟು ಸ್ಟಿಚ್ ಮಾಡಬೇಕು. ಗಿರ್ದ ಭಾಗದ ಮೇಲೆ ನಾವು ಇನ್ನೊಂದು ಪ್ಲೇಟನ್ನು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿಯಾಗಿ ಮಾಡೋದ್ರಿಂದ ಲೆಹೆಂಗಾದ ಶೇಪು ಮತ್ತು ಲುಕ್ ತುಂಬಾ ಚೆನ್ನಾಗಿ ಬರ್ತೈತಿ. ಪ್ಲೇಟ್ಸ್ನ ಸೈಜ್ ಹೆಚ್ಚು ಕಡಿಮೆ ಮಾಡಬಾರ್ದು. ಒಂದೇ ಸಮನಾಗಿ ತೊಗೊಂಡ್ರೆ ನೀಟಾಗಿ ಕಾಣಿಸ್ತೈತಿ. ಒಂದ್ರ ಮೇಲೊಂದು ಒಂದರಂತೆ ಪ್ಲೇಟ್ಸ್ಗಳನ್ನು ತೊಗೋಬೇಕು. ನೋಡಿರಿ, ಈ ರೀತಿಯಾಗಿ ಪ್ಲೇಟ್ಸ್ಗಳನ್ನು ಮಾಡ್ಕೊಂಡಿನಿ. ಈಗ ಬೆಲ್ಟ್ನ ಉದ್ದಕ್ಕೂ ಸ್ಯಾರಿಯಲ್ಲಿ ಕಟ್ ಮಾಡ್ಕೊಂಡಿರುವಂತಹ ಸ್ಕರ್ಟ್ ಪಾರ್ಟನ್ನು ಈ ರೀತಿಯಾಗಿ ಸ್ಕರ್ಟ್ ಪಾರ್ಟ್ನ ಮೇಲಿನ ಭಾಗವನ್ನು ಉಲ್ಟಾ ಇಟ್ಬಿಟ್ಟು ಪ್ಲೇಟ್ಸ್ ಮಾಡ್ಕೋತಾ ಬೆಲ್ಟ್ ಮತ್ತು ಸ್ಕರ್ಟ್ ಪಾರ್ಟನ್ನು ಅಟ್ಯಾಚ್ ಮಾಡ್ಕೋಬೇಕು. ಪ್ಲೇಟ್ಸ್ಗಳ ಅಳತೆ ಒಂದೇ ಸಮನಾಗಿರಲಿ, ಹೆಚ್ಚು ಕಡಿಮೆ ಮಾಡಬೇಡ್ರಿ. ಹೆಚ್ಚು ಕಡಿಮೆ ಮಾಡಿದ್ವಿ ಅಂದ್ರೆ ನೀಟಾಗಿ ಕಾಣಲ್ಲ. ಹಾಗೆ ನನ್ನ ಚಾನಲಲ್ಲಿ ನೀವು ಬಾಕ್ಸ್ ಪ್ಲೇಟೆಡ್ ಲೆಹೆಂಗಾ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋವನ್ನು ಕೂಡ ನೋಡ್ಬೋದು. ಅದರ ಲಿಂಕನ್ನು ಕೂಡ ಮೇಲ್ಗಡೆ ಐಕಾರ್ಡ್ನಲ್ಲಿ ಕೊಟ್ಟಿರ್ತೀನಿ. ಆ ಐಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಬಾಕ್ಸ್ ಪ್ಲೇಟೆಡ್ ಲೆಹೆಂಗಾದ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋವನ್ನು ಕೂಡ ನೋಡ್ಬೋದು. ಹಾಗೆ ಪ್ರಿನ್ಸಸ್ ಕಟ್ನ ಬ್ಲೌಸನ್ನು ಯಾವ ರೀತಿ ಕಟ್ ಮಾಡೋದು ಅನ್ನೋದನ್ನು ಕೂಡ ನನ್ನ ಚಾನಲಲ್ಲಿ ನೀವು ನೋಡ್ಬೋದು. ರೀಸೆಂಟಾಗಿ ನಾನು ಲೆಹೆಂಗಾದ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋ, ಸ್ಯಾರಿಯಲ್ಲಿ ಕಟ್ ಮಾಡಿರುವಂತಹ ಲೆಹೆಂಗಾದ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋ, ಅದರ ಜೊತೆಗೆ ಪ್ರಿನ್ಸಸ್ ಕಟ್ ವಿತೌಟ್ ಸ್ಲೀವ್ಸ್ ಬ್ಲೌಸನ್ನು ಸ್ಟಿಚ್ ಮಾಡೀನಿ. ಅದರ ಲಿಂಕನ್ನು ಕೂಡ ಮೇಲ್ಗಡೆ ಐಕಾರ್ಡ್ನಲ್ಲಿ ಕೊಟ್ಟಿರ್ತೀನಿ. ಈ ತರಹದ ವಿತೌಟ್ ಸ್ಲೀವ್ಸ್ ಬ್ಲೌಸನ್ನು ಸ್ಟಿಚ್ ಮಾಡೀನಿ. ಅದನ್ನು ಕೂಡ ನೀವು ನನ್ನ ಚಾನಲಲ್ಲಿ ನೋಡ್ಬೋದು. ಈಗ ಲಾಸ್ಟಲ್ಲಿ 2 ಸೈಡ್ಸ್ಗಳನ್ನು ಜಾಯಿಂಟ್ ಮಾಡ್ಕೋಬೇಕು. 2 ಸೈಡ್ಸ್ಗಳನ್ನು ಜಾಯಿಂಟ್ ಮಾಡ್ಕೊಳ್ಳೋದಕ್ಕಿಂತಲೂ ಮುಂಚೆ ಲೆಹೆಂಗಾದ 2 ಸೈಡ್ಸ್ಗಳನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಯಾಕಂದರೆ ಓವರ್ಲಾಕ್ ಹಾಕ್ಸೋ ಅವಶ್ಯಕತೆ ಇರಲ್ಲ. ಅದಕ್ಕೋಸ್ಕರ ಸೀರೆ ಎಳೆಗಳು ಕೂಡ ಉಚ್ಚೋದಿಲ್ಲ. ನೋಡಿರಿ, ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳಾಕ್ತೀನಿ. ಇನ್ನೊಂದು ಸೈಡಲ್ಲೂ ಕೂಡ ಇದೇ ರೀತಿಯಾಗಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. 2 ಸೈಡಲ್ಲಿ ಈ ರೀತಿ ಮಾಡೋದ್ರಿಂದ ಓವರ್ಲಾಕ್ ಹಾಕ್ಸೋ ಅವಶ್ಯಕತೆ ಇರೋಂಗಿಲ್ಲ. ಇನ್ನೊಬ್ಬರು ನನ್ನ ಚಾನಲ್ನ ವ್ಯೂವರ್ಸ್ ಒಬ್ಬರು ಕಮೆಂಟ್ ಮಾಡಿದರು, ಯಾವ ರೀತಿಯಾಗಿ ನಾವು ಲೆಹೆಂಗಾಕ್ಕೆ ಅಳತೆಯನ್ನು ಮೆಜರ್ಮೆಂಟನ್ನು ತೊಗೋಬೇಕಂತೇಳಿ. ಲೆಹೆಂಗಾಕ್ಕೆ 2 ಮೆಜರ್ಮೆಂಟ್ ತೊಗೊಳ್ರಿ. ಒಂದು ಸೊಂಟದ ಅಳತೆ ಮತ್ತು ಇನ್ನೊಂದು ಲೆಹೆಂಗಾದ ಉದ್ದ. ಇವೆರಡು ಮೆಜರ್ಮೆಂಟ್ ಇದ್ದರೆ ನೀವು ಆರಾಮಾಗಿ ಲೆಹೆಂಗಾವನ್ನು ಸ್ಟಿಚ್ ಮಾಡಬಹುದು. ಈಗ ಬೆಲ್ಟನ್ನು ಮೇಲ್ಗಡೆಗೆ ಈ ರೀತಿ ಒಂದು ಅರ್ಧ ಇಂಚಿನಷ್ಟು ಫೋಲ್ಡ್ ಮಾಡ್ಕೋತೀನಿ. ಈ ರೀತಿ ಮಾಡೋದ್ರಿಂದ ಬೆಲ್ಟನ್ನು ಡಬಲ್ ಫೋಲ್ಡ್ ಮಾಡ್ಕೋಬೇಕಾದ್ರೆ ತುಂಬಾ ಈಸಿಯಾಗಿ ನಾವು ಸ್ಟಿಚ್ ಮಾಡ್ಬೋದು. ಮೊದಲಿಗೆ ಬೆಲ್ಟ್ನ ಮೇಲ್ಗಡೆಗೆ ಒಂದು ಅರ್ಧ ಇಂಚಿನಷ್ಟು ನೀವು ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ರಿ. ನೋಡಿರಿ, ಈಗ ಇದನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಮತ್ತು ಬೆಲ್ಟನ್ನು ಡಬಲ್ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋತೀವಲ್ಲ, ಆವಾಗ ಸ್ಕರ್ಟ್ ಪಾರ್ಟ್ ಮತ್ತು ಬೆಲ್ಟನ್ನು ಸ್ಟಿಚ್ ಮಾಡ್ಕೊಂಡಿರುವಂತಹ ಭಾಗ ಒಳಗಡೆಗೆ ಹೈಡ್ ಆಗಬೇಕು. ಅಂದರೆ ಒಳಗಡೆಗೆ ಮುಚ್ಚಿ ಹೋಗಬೇಕು ಬೆಲ್ಟ್ನ ಒಳಗಡೆಗೆ. ಆ ರೀತಿಯಾಗಿ ನೀವು ಸ್ಟಿಚ್ ಹಾಕ್ಕೊಳ್ರಿ. ನೋಡಿರಿ,
ಬೆಲ್ಟ್ನ ಒಳಗಡೆಗೆ ಸ್ಟಿಚ್ ಮಾಡ್ಕೊಂಡಿರುವಂತಹ ಭಾಗ ಮುಚ್ಚಿ ಹೋಗಬೇಕು. ಆ ರೀತಿಯಲ್ಲಿ ನೀವು ಸ್ಟಿಚ್ ಮಾಡ್ಕೊಳ್ರಿ. ಈಗ ಲಾಸ್ಟಲ್ಲಿ 2 ಸೈಡ್ಸ್ಗಳನ್ನು ಜೋಡಿಸ್ಕೊಂಡು ಬೆಲ್ಟನ್ನು ಬಿಟ್ಟು 2ರಿಂದ 3 ಇಂಚಿನಷ್ಟು ನಾವು ಬಿಟ್ಟು 2 ಸೈಡ್ಸ್ಗಳನ್ನು ಸ್ಟಿಚ್ ಮಾಡ್ಕೋಬೇಕು. ಯಾಕಂದರೆ ಹಾಕ್ಕೊಳ್ಬೇಕಾದ್ರೆ ಸ್ವಲ್ಪ ಲೂಸ್ ಆಗಿರಲಿ ಅಂತ ಹೇಳಿ. ನೋಡಿರಿ, ಈ ರೀತಿಯಾಗಿ 2ರಿಂದ 3 ಇಂಚ್ ಗ್ಯಾಪ್ ಬಿಟ್ಟು ಅಲ್ಲಿಂದ 2ನ್ನು ಜೋಡಿಸ್ಕೊಂಡು ಸ್ಟಿಚ್ ಹಾಕ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡೋಣ. ಇದು ಲಾಸ್ಟ್ ಸ್ಟೆಪ್ಪು. ಇದಾದಮೇಲೆ ಲೆಹೆಂಗಾ ಪೂರ್ತಿಯಾಗಿ ರೆಡಿ ಆಯಿತು. ಪ್ಲೇಟೆಡ್ ಲೆಹೆಂಗಾ ಕಿಡ್ಸ್ಗಳಿಗಾಗಿ ಸ್ಯಾರಿಯಲ್ಲಿ ಕಟ್ ಮಾಡಿ ಸ್ಟಿಚ್ ಮಾಡಿರುವಂತಹ ಲೆಹೆಂಗಾ ಇದು. ಇದ್ರ ಮೇಲೆ ಬ್ಲೌಸ್ನ ವಿಡಿಯೋವನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಎಲ್ಲ ವಿಡಿಯೋಸ್ಗಳನ್ನು ನೋಡೋದಕ್ಕೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ. ನೋಡಿರಿ, ಪ್ಲೇಟೆಡ್ ಲೆಹೆಂಗಾ ಪೂರ್ತಿಯಾಗಿ ರೆಡಿ ಆಗೈತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಡ್ರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ನಮ್ಮ ಚಾನಲ್ ಹೆಸರು ಲೇಡೀಸ್ ಕ್ರೇಜ್. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು.